परमात्मा हरे पावन नाम परमात्मा ಬಳ್ಳಲ್ಲಿದೇನೈ ಸ್ವಾಮಿ ಕರ್ಣ ಆಧರಿಸಲು ಬಳ್ಳಲ್ಲಿದೇನೈ ಸ್ವಾಮಿ ಕರಳ್ಳನ ಆಲಕಿಸಲು ಕುಲಗೋತ್ರವಿಲ್ಲ
ಪರಮಾತ್ಮ, ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡು ಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಏನಾದರೂ ಕಂಡು ಬರುವವೆ? ಯೋಚಿಸಿ ನೋಡು. ದೇವ, ನಿಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ನಿನಗೆ ತಿಳಿಯದೇ ದೇವ? ಕರ್ಣ, ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಕುಲಹೀನನಲ್ಲ ಕೇಳನ್ನ ಮಾತ ಕುಲಹೀನನಲ್ಲ ಕೇಳನ್ನ ಮಾತ ರವಿವಂಶದಲವ ಧರಿಸಿದವನು ಸುಕುಮಾರ ಬಾ ದುರಧೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ ಧರೆಯ ಬೆಳಗುವ ರವಿಯ ಕರುಣದಿ ಧರೆಯ ಬೆಳಗುವ ರವಿಯ ಕರುಣದಿ ಮಹಾ ಮಹಿಮನೆನಿಸಿ ಮೆರೆವ ರವಿಸುತ್ತನೆ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ. ತಳಮಳವೇತಕ್ಕೆ ಮನದ ಚಿಂತೆ ತೋರೆ ಕರ್ಣ, 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 ತಳಮಳವೇತನೆ ಮನದ ಚಿಂತೆ ತೋರೆ ಅಮಿತ ಭುವನದೋ ಕೀರ್ತಿಯ ಪಡೆವೆ ಅಮಿತ ಭುವನದೋ ಕೀರ್ತಿಯ ಪಡೆವೆ ಘನತರವೆನಿಸಿದ ಮೇದಿನಿಯೊಳು ನೀ ಘನತರವೆನಿಸಿದ ಮೇದಿನಿಯೊಳು ನೀ ಮಹಾ ಮಹಿಮನೆನಿಸಿ ಮೆರೆವ ರವಿಸುತ್ತನೆ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಕುಲಹೀನನಲ್ಲ ಕೇಳೆನ್ನ ಮಾತ ಕುಲಹೀನನಲ್ಲ ಕೇಳೆನ್ನ ಮಾತ ರವಿವಂಶದಲವ ಧರಿಸಿದವನಿ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ. ಏನು ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ? ಹೌದು ಕರ್ಣ. ವೀರಮಾತೆಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿ, ಸೂರ್ಯದೇವನು ನನ್ನ ಜನಕನೇ. ಮರೆತಿದ್ದನು, ಇದು ಯುದ್ಧ ಕಾಲ, ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಕಾಯಲು ನನ್ನನ್ನು ಮರಳು ಮಾಡುತ್ತಿರುವೆಯಾ ದೇವ? ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ತಮ್ಮ ಮಾತನ್ನು ನಂಬಲು ಸಹಜವಾದ ಆಧಾರಗಳೇನು ದೇವ? ಇರುವವು ಕರ್ಣ.
ಹಿಂದೆ ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಯು ದೂರ್ವಾಸ ಮುನಿಗಳಿಂದ 5 ಮಂತ್ರೋಪದೇಶಗಳನ್ನು ಪಡೆದಿದ್ದಳು. ಅವು ಫಲಿಸುವವೋ ಇಲ್ಲವೋ ಎಂದು ಪರೀಕ್ಷಿಸಲು ಮೊದಲನೆಯ ಮಂತ್ರವಾಗಿ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಆಕೆಯು ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಒಂದು ಬಂಗಾರದ ತೊಟ್ಟಿಲಲ್ಲಿಟ್ಟು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನಿನ್ನನ್ನು ಸೂತರು ಸಾಕಿದರು. ನಿಜವಾಗಿಯೂ ನಿನ್ನ ಹೆತ್ತ ತಾಯಿ ಕುಂತಿದೇವಿಯೇ ಕರ್ಣ. ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆಯಂತೆ. ಬಾ ಕರ್ಣ. ದೇವಾ, ದೇವಾ, ಶೋಧನೆಯೇನಿದು ವಿಧಿಶಾಪ. ಪರಮಾತ್ಮ ಕರ್ಣ, ದೇವಾ, ಶೋಧನೆಯೇನಿದು ವಿಧಿಶಾಪ. ಪಾಪಿಯಾದೆ ಪರಿತಾಪಗಿಡಾದೆ ದೇವಾ, ಶೋಧನೆಯೇನಿದು ವಿಧಿಶಾಪ. ಪರಮಾತ್ಮ ಕರ್ಣ, ಬಹುದಿನ ಮುಂದೆ ಬಂಧುಗಳಾರೆಂದು ಇಂದು ವದನ ಅಭಯದಲ್ಲಿ ಬಂದೆ. ಪರಮಾತ್ಮ ಕರ್ಣ, ಬಹುದಿನ ಮುಂದೆ ಬಂಧುಗಳಾರೆಂದು ಇಂದು ವದನ ಅಭಯದಲ್ಲಿ ಬಂದೆ. ಬಂದ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ, ಶೋಧನೆಯೇನಿದು ವಿಧಿಶಾಪ. ವಿದೇಶ ಪಾಪಿಯಾದೆ ಪರಿತಾಪಗಿಡಾದೆ ದೇವಾ, ಶೋಧನೆಯೇನಿದು ವಿಧಿಶಾಪ. ವಿಧಿಶಾಪ. ಜನ್ಮರಹಸ್ಯದ ಅಂತರವರಿತು ಜನ್ಮದಾತೆಯ ನಿರ್ದಯವರಿತು. ಪರಮಾತ್ಮ ಕರ್ಣ, ಜನ್ಮರಹಸ್ಯದ ಅಂತರವರಿತು ಜನ್ಮದಾತೆಯ ನಿರ್ದಯವರಿತು. ಪರಮಾತ್ಮ ಕರ್ಣ, ಜೀವಿತಲೇ ಬರಿ ಕಡದರ ಸಮತೋಡೆ ಜೀವಿತಲೇ ಬರಿ ಸಗದರ ಸಮತೋಡೆ ಪಾಪಕ್ಕೆ ಜೀವನ ಸಂಕಟ ಕಾರಣ. ಪಾಪಕ್ಕೆ ಜೀವನ ಸಂಕಟ ಕಾರಣ ದೇವಾ, ಶೋಧನೆಯೇನಿದು ವಿಧಿಶಾಪ. ಪಾಪಿಯಾದೆ ಪರಿತಾಪಗಿಡಾದೆ ದೇವಾ, ಶೋಧನೆಯೇನಿದು ವಿಧಿಶಾಪ. ವಿಧಿಶಾಪ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ನಾನು ರವರವ ನರಕಕ್ಕೆ ಬೀಳರೆ. ಕರ್ಣ, ರವರವ ನರಕಕ್ಕೆ ಬೀಳರೆ ನಂಬಿದ ಸ್ವಾಮಿಗೆ ದ್ರೋಹ ಮಾಡಲಾರೆ. ವಿದ್ಯೋತ್ಸಾಹದಿಂದ ಉತ್ಸಾಹಭರಿತನಾಗಿದ್ದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡ ಬೇಡ ದೇವ. ಕರ್ಣ,
ಪಾಂಡುಕುವರರ ಸೇರುತ್ತೆ ನೀನು ಕರೆಯನು ಪೊರೆಯ ಧರ್ಮದಳಿರತ ಪಾಂಡುಕುವರರ ಸೇರುತ್ತೆ ನೀನು ಕರೆಯನು ಪೊರೆಯ ಧರ್ಮದಳಿರತ ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ಈ ಬಾರೈ ಸೋರ ಚಿರ ಶರದರ ಶರಣರ ಪೊರವನ ಸೋರ ಚಿರ ಶರದರ ಶರಣರ ಪೊರವನ ಮಾತನು ಪ್ರೇಮದಿ ಲಾಲಿಸು ಮಾತನು ಪ್ರೇಮದಿ ಲಾಲಿಸುವೇರ ದಾನ ಶೂರನೇ ನಾಂತಿಗ ಬಿರುದ ದಾನ ಶೂರನೇ ನಾಂತಿಗ ಬಿರುದ ಬೆರಸಿಗ ನಿಜವರ ಗುಣಶೀಲ ಬೆರಸಿಗ ನಿಜವರ ಗುಣಶೀಲ ಪರಗಿತ ಪ್ರೇಮಿ ಸುಕೃತ ಕಾಮಿ ಪರಗಿತ ಪ್ರೇಮಿ ಸುಕೃತ ಗಾಮಿ ನೀ ಬಾರೈ ಚಿರ ಶರದರ ಶರಣರ ಪೊರವನ ಸುರ ಚಿರ ಶರದರ ಶರಣರ ಪೊರವನ ಮಾತನು ಪ್ರೇಮದಿ ಲಾಲಿಸುವೀರ 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 ಮನೋಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ಯಾರನ್ನು ಸೇರಬೇಕು ಯಾರನ್ನು ತ್ಯಜಿಸಬೇಕು ಎಂದು ನೀನೇ ನಿರ್ಧಾರ ಮಾಡು. ಪರಮಾತ್ಮ, ಪಾಂಡವರು ನನ್ನ ಸಹೋದರರಿಂದ ಮೇಲೆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಕುಲದವನು ಹೀನ ಕುಲದವನು ಎಂದು ಹೇಳಾಡುತ್ತಿರುವಲ್ಲ, ನಾನು ಇಂತಹವನೇ ಎಂಬ ವಿಚಾರವು ಅವರಿಗೆ ತಿಳಿಯದೇ ದೇವಾ? ಇಲ್ಲ ಕರ್ಣ, ನಿಜವಾಗಿಯೂ ನೀನಿಂತಹವನೆಂಬ ವಿಚಾರ ಯಾರಿಗೂ ತಿಳಿಯದು. ಆದರೆ ನಿನ್ನ ಎತ್ತ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ಪರಮಾತ್ಮ, ಈ ಕರ್ಣನಾರು, ಈತನನ್ನು ನೋಡಿದಾಗಲೆಲ್ಲ ನನಗೊಂದು ರೀತಿ ಮರುಕ ಉಂಟಾಗುತ್ತಿರುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ನೀನು ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನಿನ್ನು ಬರಲಿ? ಆಗಬಹುದು ಪರಮಾತ್ಮ, ನಿನಗೆ ಮಂಗಳವಾಗಲಿ. ಶ್ರೀ ಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಧರ್ಮವೆಂದು ಹಗಲರಲು ಹಬ್ಬಲಿಸುತ್ತಾ ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜೇಂದ್ರ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಫಲ್ಗುಣ, ಪಾರ್ಥ, ಕಿರೀಟಿ ಎಂದು ದಶನಾಮಗಳಿಂದ ಕೂಡಿ ದಶದಿಕ್ಕುಗಳಲ್ಲಿಯೂ ದಿಗಂತ ಜ್ಯೋತಿಯ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಆ ನನ್ನ ಪರಮ ವೈರಿ ಎಂದೆನಿಸಿದ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ಈ ಯುದ್ಧದಲ್ಲಿ ನಿನ್ನ ಶಿರಚ್ಛೇದನ ಮಾಡುವುದಾಗಿ ಶಪಥ ಮಾಡಿದ್ದೆನಲ್ಲ ಅರ್ಜುನ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ಹೊರಳಾಡುವ ಹೀನ ದೃಶ್ಯವನ್ನು ಈ ಪಾಪಿ ಕಣ್ಗಳಿಂದ ಹೇಗೆ ನೋಡಿ ಸಹಿಸಲಿ ಅರ್ಜುನ?
ಇದುವರೆವಿಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ಹಂಬಲಿಸುತ್ತಿದ್ದ ನನಗೆ ಈಗ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಮೇಲೆ ಇದೆಂತಹ ಉಭಯ ಸಂಕಟ. ಅಯ್ಯೋ ಪಾಪಿಕರ್ಣ, ಪಾಂಡುಕುಮಾರ ಆದ ನೀನು ಪಾಂಡುಕುಮಾರರನ್ನೇ ಕೊಲ್ಲಲು ಹೊರಟಿರುವೆಯಲ್ಲ. ಕೊಲ್ಲಲೇ ಪಾಂಡುಕುಮಾರರಂ ಕೊಲ್ಲಲೇ, ಸುರಧೋಳ್ ತಮ್ಮಂದಿರಂ ನಾಂ ಕೊಲ್ಲಲೇ, ಕೊಲ್ಲದಾಂ ಬಿಟ್ಟೊಡೆ ಕೊಲ್ಲದಾಂ ಬಿಟ್ಟೊಡೆ ಕೌರವೇಂದ್ರ ಈ ದಾರಿಣಿಯೋಳ್ ಸುಖ ಸಂಪತ್ತಿ ಬಾಳ್ವನೇ. ರಣದೋ ಪಾರ್ಥನ ಚಿಂತವಂ ಪ್ರೇರಿದೆ, ಛಲದಿಂ ಪಾರ್ಥನ ರುಂಡವಂ ತರೆಯದೆ, ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ, ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ.